ರಾಯಚೂರು ಡಿಸ್ಟಿಕ್ ಸಿಂಧನೂರು ತಾಲೂಕು ಹರಿಂಗಮರ ಕ್ಯಾಂಪ್ ಹತ್ರ ವಾಸಿನಗರ ಎಂಬಲ್ಲಿ ನಮ್ಮ ಕೋಳಿ ಫಾರ್ಮ್ ಇದೆ. ಬನ್ನಿ ಈ ಕ್ಷಣವನ್ನು ವೀಕ್ಷಿಸೋಣ. ಹಾಗೆ ಮುಂದಕ್ಕೆ ಬಂದರೆ ನಮ್ಮ ಕೋಳಿ ಫಾರ್ಮ್ ಹತ್ರ ನಾವು ಬರುತ್ತಿದ್ದೇವೆ. ಇಲ್ಲಿ ಗಿರ್ಜಿ ಮತ್ತು ಜವಾರಿ ನಾಟಿ ಕೋಳಿಗಳಿವೆ. ಇಲ್ಲಿ ಮೇಯುತ್ತಿರೋ ಕ್ಷಣ ನಾವು ನೋಡಬಹುದು. ಒಳಗಡೆ ಹೋಗಿ ನಾವು ನೋಡೋಣ. ಆದರೆ ಇಲ್ಲಿ ಒಂಥರ ಸೂಪರ್ ಆಗಿರೋ ಕೋಳಿ ಫಾರ್ಮ್ ಇದೆ. ಎಲ್ಲ ಕಡೆ ಬೇರೆ ಬೇರೆ ರೀತಿಯಲ್ಲಿ ಇದ್ದರೆ ಇಲ್ಲೊಂದು ಕಡೆ ರೀತಿಯಲ್ಲಿ ಬೇರೆಯೇ ಇದೆ. ಒಳಗಡೆ ಹೋಗಿ ಎಲ್ಲ ವೀಕ್ಷಣೆ ಮಾಡೋಣ ಬನ್ನಿ. ಇಲ್ಲಿ ಕೋಳಿ ಮೇಯ್ತಿರೋ ಕ್ಷಣ ನೋಡಬಹುದು. ಹೊರಗಡೆ ಮೀನಿನ ಬಲೆ ಇದೆ. ಮೀನಿನ ಬಲೆ ಸುತ್ತ ತಂತಿ ಹಾಗೂ ಮೇಲೆ ಬಲೆ. ಯಾವುದೇ ಪಕ್ಷಿ ಪ್ರಾಣಿ ಯಾವುದು ಒಳಗಡೆ ಬರೋದಿಲ್ಲ. ಹಾಗೆ ಕೋಳಿಗಳು ಮೇಯ್ತಿರೋ ಕ್ಷಣ ನಾವು ನೋಡೋಣ. ಒಳಗಡೆ ಹೋಗೋಣ ಬನ್ನಿ. ಕೋಳಿಗಳು ಮೇಯುತ್ತಿರೋ ಕ್ಷಣ ನಾವು ನೋಡಬಹುದು. ನಾವಿಲ್ಲಿ 530 ಕೋಳಿಗಳನ್ನು ಸಾಕುತ್ತಿದ್ದೇವೆ. ಇಲ್ಲಿ ಇವಕ್ಕೆ ಆಹಾರ ನೀವು ಕಡಿಮೆ ರೇಟಿನಲ್ಲಿ ತರಬಹುದು. ನಿಮ್ಮ ಹತ್ತಿರದಲ್ಲಿ ಯಾವುದೇ ಒಂದು ಮಾರ್ಕೆಟ್ ಇದ್ದರೆ ಆ ಮಾರ್ಕೆಟಿನಲ್ಲಿ ವೇಸ್ಟೇಜ್ ತರಕಾರಿ ಹಾಗೂ ದಿನಸಿ ಧಾನ್ಯಗಳನ್ನು ತಂದು ಹಾಕಿದರೆ ತಿನ್ನುತ್ತವೆ. ಕೋಳಿಗಳ ನೀರು ಕುಡಿಯುವುದು, ಕೋಳಿಗಳ ಕಾಳುಗಳು ತಿನ್ನುವುದು, ಹಾಗೆ ಕೋಳಿಗಳ ಆಹಾರ ಇಲ್ಲಿ ಬಿದ್ದಿದೆ. ಕೋಳಿ ಇಲ್ಲಿ ನೋಡಿ, ಇದು ಮೀನಿನ ಬಲೆ ಇದೆ. ಮೇಲ್ಗಡೆ ಯಾವುದೇ ಪಕ್ಷಿ ಬರುವುದಿಲ್ಲ, ಯಾವುದೇ ಪ್ರಾಣಿ, ಹದ್ದು, ಕಾಗೆ ಯಾವ ಮರಿನೂ ಬರುವುದಿಲ್ಲ. ಕೋಳಿಗಳು ಮೇಯ್ತಿರೋ ಕ್ಷಣ ನೋಡಬಹುದು. ಕೋಳಿಗಳ ಒಳಗಡೆ ನೈಟ್ ಸಮಯದಲ್ಲಿ ಇರುವ ವಾಸಸ್ಥಳ. ಬನ್ನಿ ಫ್ರೆಂಡ್ಸ್, ಹೊರಗಡೆ ಹೋಗೋಣ. ನಿಮಗೆ ಕಡಿಮೆ ರೇಟಿನಲ್ಲಿ ಜೋಳದ ಸಂತೆಯಲ್ಲಿ ಮಾರ್ಕೆಟಿಗೆ ಹೋದರೆ ವೇಸ್ಟೇಜ್ ಜೋಳ ಸಿಗುತ್ತೆ. ಅಲ್ಲಿ ಹೋಗಿ ತಗೊಂಡ್ರೆ ಕಡಿಮೆ ರೇಟ್ನಲ್ಲಿ ಜೋಳ ಸಿಗುತ್ತದೆ. ಆ ಜೋಳ ನೀವು ಕೋಳಿಗೆ ಹಾಕ್ಬೋದು. ನೋಡಿ, ತಿನ್ನುವ ಕ್ಷಣ ನೋಡಬಹುದು. ನಿಮಗೆ ಕೋಳಿಗಳು ಮರಿಗಳು ಸಿಗ್ತವೆ ಹಾಗೂ ದೊಡ್ಡವು ಸಿಗ್ತವೆ. ಮೇಲ್ಗಡೆ ಈ ಥರ ಬಲಿ ನೋಡ್ರಿ ಫ್ರೆಂಡ್ಸ್, ಈ ಥರ ಇದೆ ನೋಡಿ ಫ್ರೆಂಡ್ಸ್. ಕೋಳಿ ನೋಡ್ತೀವಿ. ಇಲ್ಲಿ ಮರಿಗಳು ಸಿಗ್ತವೆ, ಹಾಗೆ ಗಿರಿಜಿ ಮತ್ತು ಜವಾರಿ ಮರಿಗಳು ಸಿಗ್ತವೆ, ಹಾಗೂ ಹುಂಜ ಹಾಗೂ ಈ ಥರ ಕೋಳಿಗಳು ಸಿಗ್ತವೆ. ನಾ ಹೇಳಿದಾಗೆ ನೀವು ಹತ್ತಿರ ಇರೋ ಮಾರ್ಕೆಟಲ್ಲಿ ಹೋಗಿ ತರಕಾರಿ ವೇಸ್ಟೇಜ್ ತರಕಾರಿ ತಂದು ನೋಡಿ. ನಮ್ಮಲ್ಲಿ 530 ಕೋಳಿಗಳಿವೆ. ಇಲ್ಲಿ ನಾವು ಯಾವುದೇ ತರಹದ ಜಾಸ್ತಿ ರೇಟಿಗೆ ಇದಕ್ಕೆ ಆಹಾರ ತರುವುದಿಲ್ಲ. ಕೇವಲ ವೇಸ್ಟೇಜ್ ತರಕಾರಿ, ಕಾಳುಗಳು ಮತ್ತು ಈ ಥರ ಫ್ರೂಟ್ಸ್ಗಳು, ಈ ಥರ ವೆಜಿಟೇಬಲ್ಸ್ ಅನ್ನು ತಂದು ನಾವು ಮಾಡ್ತೀವಿ. ಕಡಿಮೆ ರೇಟಿನಲ್ಲಿ ನೀವು ಅರ್ಧ ಎಕರೆ ಜಾಗದಲ್ಲಿ ಈ ಥರ ಮಾಡಬಹುದು. ಮೇಲ್ಗಡೆ ಬಲಿನ ಹೇಳಿದಾಗೆ ಯಾವುದೇ ಪಕ್ಷಿ ಪ್ರಾಣಿ ಹದ್ದು ಯಾವುದೂ ಬರುವುದಿಲ್ಲ. ಸುತ್ತ ಎಲ್ಲ ತಂತಿ ಹಾಗೆ ಎಲ್ಲ ಇದೆ. ಬೇಕಾದರೆ ನೀವು ನಾ ಹೇಳಿದ ಅಡ್ರೆಸ್ಸಿಗೆ ಬಂದು ನೋಡಿಕೊಂಡು ಹೋಗ್ಬೋದು. ಬಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋದಲ್ಲಿ ನಾವು ಸಿಗೋಣ. ಹಾಯ್ ಎಲ್ಲರಿಗೂ ನಮಸ್ಕಾರ.